ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರ್ಮಿಕ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೂತವರು. ನಮ್ಮ ಶಶಿಕಾಂತ್ ಗುರೂಜಿ ಅಥವಾ ಶಶಿಕಾಂತ್ ಪಡಸಲಗಿ ಗುರೂಜಿಯವರು ಇತ್ತೀಚೆಗೆ ಒಂದಿಷ್ಟು ಮಾತಾಡಿದರು. ನೀವೆಲ್ಲ ನೋಡಿರ್ಬೋದು. ಈಗಾಗಲೇ ಏನು ಕಾರಣ, ಯಾವ ಕಾರಣ ಈಗ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ ಒಂದಿನ ಡೈರೆಕ್ಟ್ ಮಾತಾಡಿ ಹೆಸರೆಲ್ಲ ಹೇಳಿಲ್ಲ, ಆದರೂ ಸಹಿತ ಅವರು ನಿಂತು ಮಾತಾಡಿದ್ದು ಈ ಒಂದು ಅರಬಾವಿ ಕ್ಷೇತ್ರದ ಸಲುವಾಗಿ ಮಾತಾಡಿದಂಥ ಮಾತು. ಆ ಸಂದರ್ಭದಲ್ಲೇ ಏನು ಒಂದಿಷ್ಟು ವರದಿಗಳ ಪ್ರಕಾರ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದಿಷ್ಟು ಯಾವುದೋ ಕಾರ್ಯಕ್ರಮದಲ್ಲಿ ಫೋಟೋಗಳನ್ನ ಯಾಕೆ ಹಾಕಿದ್ರು, ಯಾಕೆ ಇದು ಮಾಡಿದ್ರು, ಬ್ಯಾನರ್ ಹಾಕಿದ್ರು, ಏನೋ ಅಬ್ಜೆಕ್ಷನ್ ಮಾಡಿದ್ರಂತ. ಆ ನೆಲೆಯಲ್ಲಿ ಅವ್ರಿಗೆ ಇಂಡೈರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಅವ್ರ ಹೆಸರಿಲ್ಲ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು, ಬಟ್ ಆದರೂ ಅದು ಅರಬಾವಿಗೆ ಸಂಬಂಧಿಸಿದ್ದು ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಹೋಗಿದೆ. ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದ್ರೆ ಏನು ಅರ್ಥಿಲ್ಲ. ಆದರೆ ಇದಕ್ಕೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನೀವು ನೋಡಿರ್ಬೋದು. ಇಷ್ಟರೊಳಗೆ ನಮ್ಮ ದ್ರವಿಡ ಭಾರತದಲ್ಲೇ ಬಸವರಾಜ್ ಕೊರೇರನವರು ಪೂರ್ತಿಯಾಗಿ ಅದನ್ನು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಏನು ಕಾರಣ ಏನು ಅಂತೇಳಿ ಅದನ್ನೆಲ್ಲ ರೆಫರ್ ಇಟ್ಕೊಂಡು ಒಂದಿಷ್ಟು ನಿಮ್ಮ ಜೊತೆ ಮಾತಾಡೋದು ಇವತ್ತು. ಏನಪ್ಪ ಅಂತಂದ್ರೆ, ಶಶಿಕಾಂತ್ ಪಡಸಲಗಿ ಅಥವಾ ಗುರೂಜಿ ಇವರು ಇಂಚಿಗೇರಿ ಸಂಪ್ರದಾಯದವರು. ಇದರಲ್ಲೇ ಎರಡು ಮಾತಿಲ್ಲ. ಒಳ್ಳೆಯ ಮಾತುಗಾರರು, ಜೊತೆಗೆ ಬಾಲಬ್ರಹ್ಮಚಾರಿಗಳು, ಜೊತೆಗೆ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಈ ಕೊರ್ಲಾಪುರದ ಹೋರಾಟದಲ್ಲಿ, ರೈತರ ಸಲುವಾಗಿ ಹೋರಾಟದಲ್ಲೇ ಯಶಸ್ಸನ್ನು ಸಾಧಿಸಿದವರು, ಸರ್ಕಾರವನ್ನು ಕೊರ್ಲಾಪುರಕ್ಕೆ ತರಿಸಿದವರು. ಇವ್ರ ಜೊತೆಗೆ ಚೂನಪ್ಪ ಪೂಜೆ ಮತ್ತು ಇವರು ದೊಡ್ಡ ಹೋರಾಟ ಮಾಡಿದರು. ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದ ಅವರೊಂದು ಆತ್ಮಬಲ ಹೆಚ್ಚಾಗಿದೆ ಇವತ್ತು. ಹೌದಪ್ಪ, ಜನ ನಾವು ಒಳ್ಳೆ ಕೆಲಸ ಮಾಡಿದರೆ ಮೆಸ್ತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಆ ದಿಶೆಯಲ್ಲಿ ಏನೋ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಮಾಡ್ತಾ ನಡೆದಿದ್ದಾರೆ. ಬಟ್ ಇನ್ನೊಂದಿಲ್ಲ, ನಾವು ಗಮನಿಸ್ಬೇಕಾಯ್ತೇನಪ್ಪ ಅಂದ್ರೆ, ರಾಜಕೀಯ ಮತ್ತು ಧರ್ಮ ಇದ್ರ ಬಗ್ಗೆ ವಿಚಾರ ಮಾಡಿದಾಗ ರಾಜಕೀಯ ಬಿಟ್ಟು ಧರ್ಮ ಇಲ್ಲ, ಧರ್ಮ ಬಿಟ್ಟು ರಾಜಕೀಯ ಇಲ್ಲ. ಒಳ್ಳೆಯದನ್ನ ಧರ್ಮಪ್ಪ ಅಂತ ನಾವು ಹೊಡ್ತಾ ಇರ್ತೀವಿ. ಆ ದಿಶೆಯಲ್ಲಿ ಮತ್ತು ಇಂಚಗೇರಿ ಮಠ ಸಂಪ್ರದಾಯ ಎಲ್ಲರಿಗೂ ಗೊತ್ತಿದ್ದನ್ನು ಹಿಂದೆ ಮಾಧವಾನಂದ ಸ್ವಾಮೀಜಿಯವರು ಸಹಿತ ರಾಜಕೀಯದಲ್ಲೇ ತಮ್ಮದೇ ಅಂತ ಒಂದಿಷ್ಟು ಕೆಲಸ ಮಾಡಿ ಒಂದು ಒಳ್ಳೆಯ ಸಮಾಜ ಕಟ್ಟುವಲ್ಲೇ, ಸಮತಾ ಸಮಾಜ ಕಟ್ಟುವಲ್ಲೇ ಭಾಳಷ್ಟು ಹೋರಾಟ ಮಾಡಿದವರು. ಅದರಲ್ಲಿ ಯಶಸ್ಸನ್ನು ಸಹಿತ ಎಷ್ಟು ಸಾಧ್ಯನೋ ಯಶಸ್ವಿ ಆದವರು ಕೂಡ. ಹೀಗಾಗಿ ಆ ಒಂದು ಸಂಪ್ರದಾಯ ಬಂದಂಥ ಗುರೂಜಿ ಶಶಿಕಾಂತ್ ಅವರಲ್ಲಿ ಸಹಿತ ಒಂದಿಷ್ಟು ಹೋರಾಟದ ಕಿಚ್ಚು, ಜನ ಸಮೀಪ ಹೋಗುವಂಥದ್ದು. ರೈತರು ನಮ್ಮವರಪ್ಪ, ರೈತರು ಯಾವ ಜಾತಿ ಇಲ್ಲ, ಕುಲ ಇಲ್ಲ. ನೋಡ್ತಾ ಇಂಚಿಗೇರಿ ಸಂಪ್ರದಾಯನ ಆಗಿದೆ. ಜಾತಿ ಕುಲ ಎಲ್ಲ ಮೀರಿದ್ದದು ಒಂದು ಸಮಾಜ ಕಟ್ಟುವಂಥದ್ದು. ಆ ದಿಶೆಯಲ್ಲಿ ಅಲ್ಲಿ ಬೆಳೆದು ಬಂದಂಥ ಶಶಿಕಾಂತ್ ಗುರೂಜಿಯವರ ಈ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಏನೋ ಅಬ್ಜೆಕ್ಷನ್ ಬಂದಾಗ ಸಹ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವಿದ್ದಂಥವ್ರು ಮನೆಗೆ ಹೋಗೋದನ್ನ ಬಿಡೋದಿಲ್ಲ, ನಾವು ಮನಸ್ಸು ಮಾಡಿದರೆ ನಮಗೆ ರಾಜಕೀಯ ಆಸಕ್ತಿ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದು ಸಹಿತ ನಾವು ನೋಡಿದ್ದೀವಿ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಯಾಕಪ್ಪ ಅಂದ್ರೆ, ಈಗ ಯಾರಿಗೆ ಇವರು ಎಚ್ಚರಿಕೆ ಕೊಟ್ಟಿದ್ದಾರೋ ಅವರು ರಾಜಕೀಯವಾಗಿ ಭಾಳ ಭ್ರಷ್ಟ ಅದಾರೆ. ಇವತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ಶ್ರೂಡ್, ಬುದ್ಧಿವಂತ, ಬೆರಕಿ ಇದ್ದಾರೆ. ಸಾಕಷ್ಟು ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗಾಗಲೇ ತೋರಿಸ್ಕೊಂಡು ಬಂದಾರೆ. ಕಳೆದ 30 ವರ್ಷಗಳಿಂದ VS ಕೌಜರಿಗೆ ಅವ್ರನ್ನ ಸೋಲಿಸುವ ಮೂಲಕ ಬಂದಂಥವರು. ನಂತರ ವಿವೇಕರಾವ್ ನಮ್ಮ ಪಾಟೀಲರಾಗಿರ್ಬೋದು, ನಂತರ ಅವರ ಸಹೋದರಿ ಆಗಿರ್ಬೋದು. ಅನಂತರ ಅನೇಕರು ಬಂದು ಹೋಗ್ತಾರೆ. ಅಮರಸಿಂಹ ಪಾಟೀಲರಾಗಿರ್ಬೋದು, ಇನ್ನೂ ಅನೇಕರು ಬಂದು ಸೋತು ಹೋಗಿದ್ದಾರೆ ಈಗಾಗಲೇ. ಆ ನೆಲೆಯಲ್ಲಿ ಇವತ್ತು ಅರಬಿ ಶಕ್ತಿ ದೊರೆಯವರು. ಅದರಿಂದ ಮುಖ್ಯವಾಗಿ ಗಡಾದ, ನಮಗೆ ಗೊತ್ತ ಬಿಂಪ ಗಡಾದ ಅಂತ, ಬಿಂಸಿ ಗಡಾದ ಅಂತೇಳಿ ಅವರು ಒಬ್ಬ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲೇ ತಮ್ಮದೇ ಅಂತ ಹೆಸರು ಮಾಡಿದಂಥವ್ರು, ಜನಪರವಾಗಿ ಹೋರಾಟ ಮಾಡಿದಂಥವ್ರು ಅವರು ನಿಂತಿದ್ದಾರೆ. ಆದರೆ ಗೆಲ್ಲಲಿಕ್ಕೆ ಆಗಿಲ್ಲ. ಆದರೆ ಅವ್ರು ತಮ್ಮದು ವಾದ ಮಾಡ್ತಾರೆ, ಇಲ್ಲ ನಮ್ದು 40% ಅದ, 30% ಅದ, 20% ಅದ, ಹಾಗೆ ಹೀಗೆ ಅಂತೇಳಿ. ಅದು ಯಾವುದೂ ಇರಲಿ, ಸೋಲ ಒಂದು ಹೋಟೆಲ್ ಸೋದ್ರು ಸೋಲ, 1,00,000 ಹೋಟೆಲ್ ಡಿಫ್ರೆನ್ಸ್ ಸೋದ್ರು ಸೋಲ. ಆ ಸೋಲು ಇರಲಿ. ಆದರೆ ಹೋರಾಟಗಾರರು ಅದರ ಎರಡು ಮಾತಿಲ್ಲ. ಭಾಳಷ್ಟು ಒಳ್ಳೆಯ ಹೋರಾಟಗಳು ಮಾಡಿದವರು. ಆ ಒಂದು ನೆಲೆಗಟ್ಟಿನಲ್ಲೇ ಆ ಒಬ್ಬ ಹೋರಾಟಗಾರನಿಂದ ಈ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಗೆಲ್ಲಲಿಕ್ಕೆ ಆಗಿಲ್ಲ ಇಲ್ಲಿವರೆಗೆ. ಇನ್ನು ಮುಂದಿನ ದಿನಗಳಲ್ಲೂ ನಮ್ಮ ಗಡಾದವರಂತೆ ನಿಶ್ಚಿತ ನಿಲ್ಲೋದು ಗ್ಯಾರಂಟಿ. ಯಾಕೆಂದರೆ ಅವರೊಂದು ನಿರ್ಧಾರ ಅದ, ಇಲ್ಲ ನಿಲ್ಲಬೇಕಪ್ಪ ಜೀವಂತಿರುವವರೆಗೆ ಅನ್ನೋಂಥ ಮತ್ತು ಹಲವು ಸಲ ವ್ಯಕ್ತಪಡಿಸಿದ್ದಾರೆ. ಅವರು ಹೋರಾಟ ಬಂದು ಕೆಟ್ಟದ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ, ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸ ಅವ್ರಿಗೆ. ಅವ್ರು ಹೇಳೋದು ಕೆಟ್ಟದ್ದು ಅಂತೇಳಿ. ಆದರೆ ಇವತ್ತು ರಾಜಕೀಯ ಏನಾಗಿಬಿಟ್ಟದು ಬಂದು ಅದೇ ರೀತಿ ನಡೆದುಬಿಟ್ಟದ. ದುಡ್ಡು ಕೊಟ್ಟವ್ರಿಗೆ ಮತ್ತೆ ಅವ್ರಿಗೂ ಏನೇನೋ ಆಗುವಂಥವ್ರಿಗೆ ದುಡ್ಡು ನಾವು ಮತ ಹಾಕುವಂಥ ನಾವು ಮತದಾರ ಮೊದಲು ಭ್ರಷ್ಟರಾಗಿದ್ದೀವಿ. ಮತದಾರರ ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಅನ್ನೋಕ್ಕಿಂತಲೂ ಆಶೆ ಬೀಳ್ತಾನ, ಬಡತನ ಮತ್ತು ಕಾರಣಕ್ಕಾಗಿ ನಮ್ಮ ಮತದಾರರಿಂದ ನಮ್ಮ ಒಳ್ಳೆಯ ಹೋರಾಟಗಾರರು ಸೋಲ್ತಾ ಇದ್ದಾರೆ ಅನ್ನೋ ಸಹಿತ ಅಷ್ಟೇ ಸತ್ಯದ. ಇದರಲ್ಲಿ ಸುಳ್ಳೇನಿಲ್ಲ. ಯಾಕಂದರೆ ಅವರು ಒಂದು ಮಾತು ಹೇಳ್ತಾರೆ, ಒಂದು ಕಡೆ ನಮ್ಮ ಗಡಾದವರು 40% ನಮ್ಗೆ ಓಟ್ ಅದಾವ, ಅವ್ರಿಗೆ 20% ಅದ, ಇನ್ನು 40% ಅವ್ರು ದುಡ್ಡು ಹುಡ್ಕೊಳಕೋದಾರ ಅಂತ ಆರೋಪ ಮಾಡ್ತಾರೆ ಅವರು ಬಾಲಚಂದ್ರ ಜಾರಕಿಹೊಳಿ ಮೇಲೆ. ಅದು ಸತ್ಯನೂ ಇರ್ಬೋದು, ಅದನ್ನು ಅಲ್ಲೂ ಗಳಿಬೋದು. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅಲ್ಲಗಳಿದು ಮಾಡೋದು ಆರೋಪ ಪ್ರತ್ಯಾರೋಪ ಇರೋದು ಇದೊಂದು ಕಡೆ ಇರಲಿ. ಅಲ್ಲಿ ಒಬ್ಬ ಹೋರಾಟಗಾರರು ಈಗಾಗಲೇ ಬಿಂಸಿ ನಮ್ಮ ಗಡಾದವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕಳೆದ 30 ವರ್ಷಗಳಿಂದ ಗೆಲುವು ಸಿಕ್ಕಿಲ್ಲ. ಅಂಥದ್ರಲ್ಲಿ ಇನ್ನೊಬ್ಬ ಹೋರಾಟಗಾರರಲ್ಲಿ ಬರ್ತಾ ಇದ್ದಾರೆ.
ಆದ್ರೆ ಅವ್ರು ಇನ್ನೂ ನಾ ಎಳೆದಿಲ್ಲ ರಾಜಕೀಯಕ್ಕೆ, ನಾ ಎಳೆದ್ರೆ ಬಿಡೋದಿಲ್ಲಪ್ಪ ಅನ್ನೋದು ಚಾಲೆಂಜ್ ಮಾಡ್ತಾಯಿದ್ದಾರೆ. ನಿಮ್ಮ ಮನೆಗೆ ಕಳಿಸಿ ಹೋಗ್ತೀನಿ ಅಂತ ಒಂದು ಏನಪ್ಪ ಪಂಥಾಹ್ವಾನ ಮಾಡ್ತಾಯಿದ್ದಾರೆ. ನಮಗೇನಾದರೂ ನೀವು ಅಡೆತಡೆ ಮಾಡಿದರೆ ನಾನು ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾನೆ ಈ ಮಾತು ಮಾತಾಡ್ತಿದ್ದಾರೆ. ಅವ್ರಿಗೆ ಆ ಒಂದು ಆತ್ಮಬಲ ಬರೋದ ಕಾರಣ ಈ ಒಂದು ಗುರ್ಲಾಪುರದಲ್ಲೇ ಸರ್ಕಾರನು ಆ ರೈತರ ಒಂದು ಹೋರಾಟದಲ್ಲೇ ಅದರಲ್ಲೂ ಕಬ್ಬಿನ ಬೆಲೆ ಸಲುವಾಗಿ ಅವ್ರು ಯಶಸ್ವಿಯಾಗಿದ್ದೂ ಇವತ್ತು ನಾವು ಗಮನಿಸಿದ್ದೀವಿ. ಅಡ್ಡಿಲ್ಲ, ಒಳ್ಳೆಯ ಪ್ರಯತ್ನ ನಿಲ್ಲಿ. ಆದರೆ ಧರ್ಮದವರು ಇನ್ನುಳಿದವರು ಹೋರಾಟಗಾರರು ರಾಜಕೀಯ ಬರಬಾರ್ದು ಅಂದೇನಿಲ್ಲ. ರಾಜಕೀಯ ಧರ್ಮ ಎರಡೂ ಒಂದು ಒಳ್ಳೆಯದನ್ನು ಮಾಡೋದಪ್ಪ. ಇನ್ನು ಕೆಟ್ಟವ್ರು ಮಾಡೋದು ಎರಡು ಕಡೆ ಇದ್ದಾರೆ, ಧರ್ಮದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಅವೆರಡೂ ಬೇರೆ ಬೇರೆ ಅಂತೂ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ಧರ್ಮ ಅಂದ್ರೆ ಆದರ್ಶವನ್ನು ಹೇಳುವಂಥದ್ದು, ಒಳ್ಳೆಯದಾಗಿ ಬದುಕರಪ್ಪ, ಒಳ್ಳೆಯದಾಗಿ ಇರ್ರಿ ಅಂತ ಹೇಳುವಂಥದ್ದು. ರಾಜಕೀಯ ಸಹಿತ ಅದ್ರ ಕಾರ್ಯರೂಪಕ್ಕೆ ತರುವಂಥದ್ದು. ಬಟ್ ಅದು ಏನಾಗಿಬಿಟ್ಟದಪ್ಪ ಅಂದ್ರೆ ಇವತ್ತಿನ ಅಸಮಾನತೆ, ದುಡ್ಡಿನ ಅಸಮಾನತೆಯಿಂದಾಗಿ ಆರ್ಥಿಕವಾಗಿ ಬಲಿಷ್ಠತೆಯಿಂದವರು ಇವತ್ತು ಗೆಲ್ಲುವ ಸಾಧನಗಳಾಗಿದ್ದಾರೆ, ಟೂಲ್ಸ್ ಆಗಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ನೋಡಿರಿ, ನಮಗೆ 224 ಜನ ಏನು ಇವತ್ತು ನಮ್ಮಲ್ಲಿ ಶಾಸಕರಿದ್ದಾರೆ, ಅವರೆಲ್ಲರೂ ಕೋಟ್ಯಾಧೀಶರು ರೀ. ಆದರೆ ಒಬ್ಬರು ನಮಗೆ ಭಿಕ್ಷಾಧೀಶ ಲಕ್ಷಾಧೀಶ ಸಿಗ್ತಾನ ಏನೆಲ್ಲ ಇಲ್ಲೇ. ಇವತ್ತು ರಾಜಕೀಯ ದುಡ್ಡಿಗೆ ಮಾರಾಟ ಆಗೋದ್ರಿಂದ ಅದ್ರ ಬಗ್ಗೆ ಒಂದಿಷ್ಟು ತಪ್ಪು ಅಭಿಪ್ರಾಯ, ಕೆಟ್ಟ ಅಭಿಪ್ರಾಯ ಮೂಡಿದಾವೆ. ಬಟ್ ಸಜ್ಜನರು ಬರೋದ್ರಿಂದ ಅದು ಸ್ವಚ್ಛ ಆಗ್ಬೋದೇನೋ. ಯಾಕಂದ್ರೆ ಈಗಾಗಲೇ ನಾವು ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾ ಗುರ್ಲಾಪುರದ ಈ ಹೋರಾಟ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡಿದ್ವಿ. ಯಾಕಂದರೆ ರೈತರು ಎದ್ದು ನಿಲ್ಲಬೇಕಾಗೋದಿಲ್ಲ. ಈ ದೇಶದ ರೈತರು 80% ಇದ್ದಾರೆ ಈ ದೇಶದಲ್ಲ, ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ. ಅವರು ಎಚ್ಚರಗೊಂಡ ಮತವನ್ನು ಮಾರ್ಕೊಳ್ಳಾರ್ದ, ದುಡ್ಡಿಗೆ ತಮ್ಮ ತಾವು ಮಾರ್ಕೊಳ್ಳಾರ್ದ. ಈಗ ಯಾಕೆ ಮಾರ್ಕೊಳ್ತಾ ಇದ್ದಾರಪ್ಪ ದುಡ್ಡಿಗೆ ಮತ್ತು ಸಾರಿಗೆ ಮತ್ತು ಅದಕ್ಕೆ ಮಾರ್ಕೊಳ್ತಾರಪ್ಪ ಅಂತಂದ್ರೆ ನಿಮಗೆ ಗೊತ್ತದ ಬಡತನ ಅಂತೇಳಿ. ಆ ಬಡತನ ಹೋಗಿಸುವಂಥ ಒಂದು ವ್ಯವಸ್ಥೆ ಬರಬೇಕಾಯ್ತು. ರೈತಗೆ ಮಾರ್ಕೆಟ್ ಸಿಗಬೇಕು ಅನ್ನೋಂಥ ಮಾತನ್ನು ನಾವು ಹತ್ರ ಮಾತಾಡಿದ್ವಿ. ಆ ದಿಶೆಯಲ್ಲಿ ನಮ್ಮ ಶಶಿಕಾಂತ್ ಗುರೂಜಿಯವರು ಸಹಿತ ಅದನ್ನು ಒಪ್ಪಿಕೊಂಡು ಅದನ್ನು ಆ ದಿಶೆಯಲ್ಲಿ ನಮ್ಗೆ ಹೋದ ಬೆಲೆ ಬರಬೇಕು, ಕಬ್ಬಿಗೆ ಬೆಲೆ ಬರಬೇಕು, ಮಾರ್ಕೆಟ್ ಬೆಲೆ ಬರಬೇಕು ಅಂತ ಏನೋ ಹೋರಾಟ ಮಾಡಿದರು. ಅವರು ಚಿನ್ನಪ್ಪ ಅವ್ರ ಜೊತೆ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾರು ಜನ ರೈತರು ಕೂಡಿದರು. ಹೀಗಾಗಿ ಆ ದಿಶೆಯಲ್ಲಿ ಇವತ್ತು ಅವ್ರಿಗೊಂದು ಧೈರ್ಯ ಬಂದದ್ದು, ನಾವು ಹೋರಾಟ ಮಾಡಿ ನಿಮ್ಮನ್ನು ಸುಳಿಸ್ಬೋದು ಅಂತೇಳಿ. ಅಡ್ಡಿಲ್ಲ, 224 ಕ್ಷೇತ್ರದಲ್ಲೂ ಇದು ಆಗಲಿ ಪ್ರಯತ್ನ, ನಾವು ಬೇಡ ಅಂತ ಹೇಳೋದಿಲ್ಲ. ಆ ದಿಶೆಯಲ್ಲಿ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಇವತ್ತು ನಮ್ಮ ಗಡದವರಾಗಿರ್ಬೋದು, ಇಬ್ಬರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಒಂದಿಷ್ಟು ಒಂದು ಅನುಭವಗಳಿಂದ ಸಮೀಪ ನೋಡಿ ಹೇಳ್ಬೋದಾಗಿದೆ. ಆದರೆ ಇಲ್ಲಿ ಏನದಪ್ಪ ಅಂದರೆ ಈ ದುಡ್ಡಿನಿಂದ ಭ್ರಷ್ಟನ್ನು ಸೋಲಿಸೋದ್ರೆ ಸುಲಭ ಅಲ್ಲ ಅನ್ನೋದು ಈಗ ಎಲ್ಲ ಕಡೆ ಗೊತ್ತಾಯ್ತು ವಿಷಯ. ಅದು ಹೇಳಿಲ್ಲ ನಿಮಗೆ, ಕೋಟ್ಯಾಧೀಶರಿದ್ದಾರಪ್ಪ 224 ಮಂದಿ ಶಾಸಕರು. ಇವರೊಬ್ಬರು ಅಂತಲ್ಲ, ನಾವು ಇವರೊಬ್ಬರನ್ನು ಟೇಕ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಡೀ ವ್ಯವಸ್ಥೆ ಬದಲಾಗಬೇಕಾಗಿತ್ತಪ್ಪ ಅಂದರೆ ಇಂಥ ಸಜ್ಜನರಲ್ಲಿ ರಾಜಕೀಯಕ್ಕೆ ಬರಬೇಕಾಗಿದೆ. ಜೊತೆಗೆ ಮತದಾರರು ಸಹಿತ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸಬೇಕಾಗಿದೆ, ಅದು ತಿಳಿಸಿ ಹೇಳಬೇಕಾಗಿದೆ. ಅದಕ್ಕೇನಪ್ಪ ಅಂದ್ರೆ ರೈತರಿಗೆ ಹೋಗಿ ತಿಳಿಸಿ ಹೇಳುವಂಥದ್ದು. ರೈತರು ಹೆಚ್ಚಿದಾರೆ ನಮ್ಮಲ್ಲೇ. ಆ ರೈತರಿಗೆ ಹೇಳಿ ಅವ್ರಿಗೆ ಮಾರ್ಕೆಟಿಗೆ ನಾವು ಬೆನ್ನು ಹತ್ತಿದ್ವಪ್ಪ, ಮಾರ್ಕೆಟ್ ಉಳಿಸೋದು ಬೆನ್ನು ಹತ್ತೆ, ಶಿಕ್ಷಣ ಎಲ್ಲರಿಗೂ ಸಿಗುವಂಥ ಒಂದು ವ್ಯವಸ್ಥೆಗೆ ಬೆನ್ನು ಹತ್ತಿದ್ರೆ ಈ ಹೋರಾಟ ನಮ್ಮ ಶಶಿಕಾಂತ್ ಗುರೂಜಿಯಿಂದ ಸಾಧ್ಯದ. ಯಾಕೆಂದ್ರೆ ಅವ್ರು ಹಿಂದಿದ್ದು ಕೇವಲ ಅವ್ರ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ ಅದ. ಏನಪ್ಪ ಈಗ ಹೇಳಿದಾಗ ನಿಮಗೆ ಈ ಒಂದು ಇಂಚಗೇರಿ ಮಠ ಸಂಪ್ರದಾಯ ಅದ, ಅಲ್ಲಿ ಜನ ಇದ್ದಾರೆ, ಒಂದು ಸಂಘಟನೆ ಅದ, ಅವರ ಎಲ್ಲರ ಬೆಂಬಲ ಜೊತೆಗೆ ರೈತರ ಸಮೀಪ ಹೋಗುವಂಥದ್ದು, ಜನಸಾಮಾನ್ಯರ ಸಮೀಪ ಹೋಗುವಂಥ ಶಕ್ತಿ ಅವ್ರಿಗದ. ಹೀಗಾಗಿ ಅವರು ಚಾಲೆಂಜ್ ಮಾಡ್ಬೋದಿಲ್ಲ ಅಂತಲ್ಲ. ನಾಳೆ ಇಂದಿನ ನಾಳೆ ಈ ಹರಬಾಯಿ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾಮಾಣಿಕ ರೈತರನ್ನು, ಪ್ರಾಮಾಣಿಕ ಹೋರಾಟಗಾರರನ್ನು ಆರಿಸಿ ತರಿಸುವಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇದೆ. ಆದರೆ ಭಾಳ ಡಿಫಿಕಲ್ಟ್ ಅದು, ಅಷ್ಟು ಸತ್ಯ, ಭಾಳ ಕಷ್ಟದ ಕೆಲಸ. ಯಾಕಂದರೆ ಇವತ್ತು ನಮ್ಗೆ ಯಾವ ರೀತಿ ಬೇರೆ ಬಿಟ್ಟದಪ್ಪ ಅಂತಂದರೆ ಈ ದುಡ್ಡು, ಸಾರಾಯಿ, ಇನ್ನುಳಿದ ದುಡ್ಡು ವ್ಯವಹಾರ, ಅವ್ಯವಹಾರಗಳು ಅಂದರೆ ನಾವು ಒಂದು ತೊಗೊಂಡ ತಕ್ಷಣ ಮರಳಾಗಿ ಬಿಡ್ತೀವಿ ಅಂತ ಎಲ್ಲ ಎಲೆಕ್ಷನ್ದಲ್ಲಿ ನೋಡ್ತಾ ಇದ್ದೀವಿ ನಾವು ಇದನ್ನು. ಅದರಲ್ಲೂ ಈ ಸಾರ್ವಜನಿಕ ಎಲೆಕ್ಷನ್ಗಳಂತ ನಾವು ಕಂಡೇ ಕಾಣ್ತಾ ಇದ್ದೀವಿ. ಇದರ ವಿರುದ್ಧ ಹೋರಾಟ ಆಗಿತ್ತಪ್ಪ, ಮಾಡಬೇಕಾಗಿತ್ತು ಅಂದ್ರೆ ಈಗ ಒಂದು ಮಾತಂದಾರ ಶಶಿಕಾಂತ್ ಗುರೂಜಿ ಅವರು, ಇಲ್ಲ ಪ್ರತಿ ಮನೆಗೂ ಹೋಗ್ತೀವಿ ನಾವು, ಕನ್ವಿನ್ಸ್ ಮಾಡ್ತೀವಿ, ತಿಳಿಸ್ತೀವಿ ಅಂತ. ಅದೊಂದೇ ಇರೋ ಹಾದಿ, ಮತ್ಯಾವುದಿಲ್ಲ. ಮತದಾರರ ಮನಸ್ಸನ್ನು ಪರಿವರ್ತನೆ ಮಾಡಿ ಯೋಗ್ಯರನ್ನ ಹಾಕಿರಪ್ಪ ಅಂದರೆ ಒಂದು ಯೋಗ್ಯರಿಲ್ಲ ಅಂದರೆ ನೋಟಾ ಬಳಸಲಿಲ್ಲ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಇಡೀ 224 ಕ್ಷೇತ್ರಕ್ಕೂ ಮಾಡಿ. ಒಳ್ಳೆಯವ್ರು ಬರಲ್ಲ, ಇವ್ರು ಒಂದೇ ಕ್ಷೇತ್ರ ಅಂತಲ್ಲ, ಹರಬಾಯಿ ಅವರು ಅಷ್ಟೇ ಭ್ರಷ್ಟದಾರ ಅಂತಲ್ಲ, ಯಾವ ಕ್ಷೇತ್ರ ಹೋಗ್ತಾರೆ ಇಂಥವ್ರು ಸಿಗ್ತಾರೆ. ಅವ್ರು ಭ್ರಷ್ಟನ್ನು ಹೋಗಿದ್ರು, ವ್ಯವಸ್ಥೆ ನಂಗೆ ಆಗಿದೆ. ಇವತ್ತು ದುಡ್ಡು ಯಾರಿಗಾಗಿರ್ತದೆ ಅದು ಆರಿಸಿ ಬರ್ತಾರಪ್ಪ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ನುವಂಥ ವಿಷಯ, ಎಲ್ಲರ ಮೇಲೆ ಆರೋಪಗಳಿದ್ದಾವೆ ಇವು. ಯಾಕೆಂದ್ರೆ ಈಗಾಗಲೇ ಹಲವು ಸಲ ಹೇಳಿದೆ, ಈ ಮಾತನ್ನು ಹೇಳ್ತಾ ಇರ್ತೀನಿ ನಾನು, ಕೋಟ್ಯಾಧೀಶರನ್ನ ಇಲ್ಲಿ ಆಯ್ಕೆ ಆಗ್ತಾ ಇರ್ತಾರಪ್ಪ. ತಿರ್ಗ ಕೋಟ್ಯಾಧೀಶರು ಹೆಂಗೆ ಆದರೂ ಏನಾದರೂ ಅದ್ರ ಬಗ್ಗೆ ಚರ್ಚೆ ವ್ಯರ್ಥನ. ಯಾಕೆ ಈಗ ಎಲ್ಲರಿಗೂ ಗೊತ್ತಿ, ಗಡದವ್ರಿಗೆ ಗೊತ್ತದ, ನಿಮಗೂ ಗೊತ್ತದ, ಇನ್ನೊಬ್ರಿಗೆ ಗೊತ್ತದ, ಶಶಿಕಾಂತ್ ಅವ್ರಿಗೆ ಗೊತ್ತದ, ಪಡಸಲಿಗೆ ನಮ್ಮ ಶಶಾಂತ್ ಪಡಸಲಿ ಅವ್ರಿಗೆ ಆಯಿತು, ಇನ್ನುಳಿದವ್ರಾಯ್ತು, ನಮ್ಮ ಚೋನಪ್ಪ ಪೂಜಾರಿ ಅವ್ರಿಗಾಯ್ತು, ಇವರೆಲ್ಲರಿಗೂ ಗೊತ್ತಿದ್ದ ವಿಷಯ ಇದಾವೆ. ಆ ದಿಶೆಯಲ್ಲಿ ಇವತ್ತು ರೈತರು, ಅವರ ಜೊತೆಗೆ ಇಲ್ಲಿಯ ದಲಿತರು, ಅವ್ರ ಜೊತೆಗೆ ಇಲ್ಲಿಯ OBC ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು, ಜೊತೆಗೆ ಮೈನಾರಿಟಿ ಎಲ್ಲ ಬಂದರು, ಕೇವಲ ಮುಸ್ಲಿಮ್ಸ್ ಅಷ್ಟಲ್ಲ, ಅವರೆಲ್ಲರೂ ಒಂದು ಕಡೆ ನಿಂತರೆ 85% ಆಗ್ತದೆ. 85% ಮುಂದೆ ಇನ್ನುಳಿದವ್ರದ್ದು ಏನು ರೀ ಇಲ್ಲೇ, ಅದ್ರದ್ದು ಆಗೋದು ಯಾವಾಗ ಅನ್ನೋದು ನಾಲಿಗಳು ಅನ್ನೋದು ಭಾಳ ಸುಲಭ. ನಮ್ಮ ಹತ್ರ ಕೂತ್ಕೊಂಡು ಮಾತಾಡೋದು,
ಬಟ್ ಕಾರ್ಯರೂಪ ಬರೋದು ಅಷ್ಟೇ ಕಷ್ಟ ಅಂತ ಅನಿಸ್ತದೆ. ಆದರೂ ಇವತ್ತು ನಾವು ಶಶಿಕಾಂತ್ ಗುರೂಜಿಯವರು ತೆಗೆದುಕೊಂಡಂಥ ನಿರ್ಧಾರ ಕಾರ್ಯರೂಪಕ್ಕೆ ಬರಲಿ, ಯೋಗ್ಯರಲ್ಲಿ ಬರಲಿ. ಅದಕ್ಕಂತೆ ಅವರು ಶ್ರೀಮಂತರು ಇಲ್ಲಿ ತಮ್ಮ ಕ್ಷೇತ್ರಕ್ಕೆ ಹೋಗಲಿ, ಅವರು ವ್ಯಾಪಾರ ಮಾಡಲಿ, ಮತ್ತೇನು ಮಾಡಲಿ, ಇನ್ನೊಂದು ಬಿಸ್ನೆಸ್ ದೊಡ್ಡದು ಮಾಡಲಿ, ಅವರು ಪ್ರಾಮಾಣಿಕವಾಗಿ ಮಾಡಿ ಅಷ್ಟೇ ನಮ್ಮ ಅಭಿಪ್ರಾಯ. ಅವ್ರು ಕೋಟ್ಯಾಧೀಶರಾಗಿದ್ದಾರೆ, ಅಬ್ಜಾಧೀಶರಾಗಿರೋ ವಿರೋಧ ಅಂತಲ್ಲ, ಅವ್ರು ಆಗಲಿ, ಇನ್ನೂ ಆಗಲಿ, ಏನು ತಕರಾರಿಲ್ಲ. ಆದರೆ ಒಂದು ಕಾನೂನು ಅದ ನಮ್ಮಲ್ಲಿ, ಆ ಕಾನೂನು ನೆಲೆಗಟ್ಟಿನಲ್ಲಿ ಶ್ರೀಮಂತರು ಆಗ್ತಾ ಹೋಗಲಿ, ಸರಿಯಾಗಿ ಟ್ಯಾಕ್ಸ್ ಕಳ್ತಾ ಹೋಗಲಿ, ಅವರಿಂದ ನಡೀತಾ ಇರಲಿ. ಜೊತೆಗಿಲ್ಲೇ ರಾಜಕೀಯದಲ್ಲಿ ಪ್ರಾಮಾಣಿಕರು ಬರಲಿ, ಯೋಗ್ಯರು ಬರಲಿ, ಅತಿ ಆಸೆ ಮಂದಿ ಬರೋದು ಬೇಕಾಗಿಲ್ಲ ಅನ್ನೋದು ಇದು ಸ್ವತಃ ಗಡಾದವ್ರದ್ದು ಅಭಿಪ್ರಾಯ ಅದ. ಜೊತೆಗೆ ನಮ್ಮ ಶಶಿಕಾಂತ್ ಗುರೂಜಿ ಅವ್ರದ್ದು ಅಭಿಪ್ರಾಯದ ಚೂನಪ್ಪ ಪೂಜಾರಿ ಅವರು ಈ ಹಿಂದಿಂಥ ಹೋರಾಟವನ್ನು ನಮ್ಮ ಏನಪ್ಪ ಬಾಬಾಗೌಡ ಪಾಟೀಲರು ಜೊತೆಗೆ ಈಗ ನಿಮಗೆ ಗೊತ್ತದ ನಮ್ಮ ಏನಪ್ಪ ಅಂತಂದ್ರೆ ನಂಜುಂಡ ಸ್ವಾಮಿಗಳು, ಪ್ರೊಫೆಸರ್ ನಂಜುಂಡ ಸ್ವಾಮಿ ಹೋರಾಟ ಮಾಡಿದ್ದಾರೆ. ಅದೇ ಕಾಲಕ್ಕೆ ಗೋಪಾಲಗೌಡರು ಅವರು ಹೋರಾಟ ಮಾಡಿದ್ದಾರೆ. ಸ್ವತಃ ಅಷ್ಟೇ ಆಗ್ರಿ ನಮ್ಮ ಇಂಚಿಗೆರೆ ಬಡ ಸಂಪ್ರದಾಯದವರು, ಮಾಧವಾನಂದವರು ಸಹಿತ ಇಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದು ಹೊಸ ಬರಲಿ ಅನ್ನೋದು ನಮ್ಮೆಲ್ಲ ಆಶಯ. ಆದರೆ ಅಷ್ಟು ಸುಲಭಿಲ್ಲ ಅನ್ನೋದು ಅಷ್ಟು. ಯಾಕಂದ್ರೆ ಹಣಬಲ ಮುಂದೆ ವಿಶೇಷವಾಗಿ ಹಣಬಲಕ್ಕೆ ತೋಳ್ಬಲ ಕೂಡ್ತದಲ್ಲ, ಅದು ಎರಡೂ ಎದುರಿಸೋದು ಕೇವಲ ಪ್ರಾಮಾಣಿಕವಾಗಿ ನೈತಿಕತೆ ಇದ್ದಂಥ ಜನರಿಂದ ಮಾತ್ರ. ಅವರು ಈ ಫೀಲ್ಡ್ಗೆ ಇಳಿಬೇಕಾಗ್ಯದ, ಅದು ಯಾವಾಗ ಇಳಿತಾರೋ ಗೊತ್ತಿಲ್ಲ. ಈಗಂತ ಆ ಫೀಲ್ಡ್ ಇಳಿತೀನಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಶಶಿಕಾಂತ್ ಗುರೂಜಿ ಅವರು. ಅಂಥವ್ರು ಎಲ್ಲರೂ ಬರಲಿ, ಎಲ್ಲ ಕಡೆ ಆಗಲಿ, ಹೊಸ ಪರಿವರ್ತನೆ ಆಗಲಿ, ಈ ರಾಜಕೀಯ ಬದಲಾಗಲಿ, ಪ್ರಾಮಾಣಿಕ ಬರಲಿತ್ತ ಎಲ್ಲರ ಹಂಬಲ ಏನಾಗಿ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಸತೀಶ್ ತಾರಮಿದು ಸತ್ಯದ ಕೈಯಲ್ಲಿ ವಂದನೆಗಳು.